ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಬ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನದ ಬ್ಲಾಗು. ನಾನು ಲಕ್ಷ್ಮಿ ಎಲ್ಲ ಕೂರಿಸಿ ಹಬ್ಬನ ಮಾಡೋದಿಲ್ಲ, ಮೊದಲಿಂದನೂ ನಾನು ಮಾಡ್ಕೊಂಬಂದಿಲ್ಲ. ಸೊ ಮಾಡಬೇಕಂತ ನನಗೂ ಕೂಡ ತುಂಬಾ ಆಸೆ ಇದೆ. ಬಟ್ ಯಾವ ವರ್ಷ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಇನ್ನೂ ಗೊತ್ತಿಲ್ಲ. ಮೊದಲೆಲ್ಲ ಮಾಡೋಣ ಅಂದ್ಕೊಂಡೆ, ಅಪ್ಪು ಚಿಕ್ಕೋನು ಅಂದ್ಬಿಟ್ಟು ರಿಸ್ಕ್ ತೊಗೊಂಡು ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾದೆ. ಆಮೇಲೆ ದುವಿ ಕುಟ್ಟಿದ ಮೇಲೂ ಅವ್ನು ಚಿಕ್ಕೋನು ಅಂದ್ಬಿಟ್ಟು ಇವಾಗ ನಾನು ಹಬ್ಬನ ಮಾಡ್ತಾಯಿಲ್ಲ, ಸಿಂಪಲಾಗಿ ನಾರ್ಮಲ್ ಪೂಜೆನ ಮಾಡ್ಕೊತೀನಿ. ನಾನು ನೋಡಿರೋ ಪ್ರಕಾರ ಮೊದಲೆಲ್ಲ ಯಾರೂ ಅಷ್ಟು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಿರಲಿಲ್ಲ ಊರಲ್ಲೆಲ್ಲ. ನಾನು ನೋಡಿರೋ ಪ್ರಕಾರ ಯಾರೂ ಅಷ್ಟು ಮಾಡ್ತಿರ್ಲಿಲ್ಲ, ಎಲ್ಲೋ ನನ್ನ ಮನೆಗಳಲ್ಲಿ ಮಾಡೋರು. ಬ್ಯಾಂಗ್ಳೂರು ಸೈಡೆಲ್ಲ ತುಂಬ ಜನಗಳು ಮಾಡೋರು, ಬಟ್ ಊರಲ್ಲಿ ಅಷ್ಟು ಯಾರೂ ಮಾಡ್ತಿರ್ಲಿಲ್ಲ. ಸೊ ನನಗೂ ಅದೆಲ್ಲ ರೂಢಿ ಇರಲಿಲ್ಲ. ಬಟ್ ಆಮೇಲೆ ಡೆಲ್ಲಿ ಹೋದ್ಮೇಲೆ ಅಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಏನು ಮಾಡಲ್ಲ ನಾರ್ತ್ ಸೈಡು. ಸೊ ಹಾಗಾಗಿ ನನಗೆ ಅದು ಅಭ್ಯಾಸ ಇಲ್ಲ. ಬ್ಯಾಂಗ್ಳೂರು ಶಿಫ್ಟ್ ಆದಮೇಲೆ ಮಾಡ್ಬೇಕನ್ನೋದಿತ್ತು ನನಗೂ, ಮತ್ತು ನಮ್ಮ ಅತ್ತೆಗೂ ಅದೇ ಆಸೆ ಇಟ್ಕೊಂಡಿದ್ವಿ. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ, ಬೇರೆಯವ್ರ ಮನೆಗೆಲ್ಲ ಹೋಗ್ತಾ ಇದ್ವಲ್ಲ. ಸೊ ಅವಾಗ ಅನ್ನಿಸ್ತಿತ್ತು ನಾವು ಮಾಡಬೇಕು ಅಂತ. ಬಟ್ ಏನಪ್ಪ ಅಂದರೆ ಏನೋ ಅಂದ್ಕೊಳ್ಳೋವು, ಅಯ್ಯೋ ಬಿಡು ನೆಕ್ಸ್ಟ್ ಇಯರ್ ಮಾಡೋಣ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಿದ್ದೋ. ಆಮೇಲೆ ವಿಜಯ್ಗೂ ಕೂಡ ಅಷ್ಟು ದೇವರು ಇದೆಲ್ಲ ಅಷ್ಟೊಂದೆಲ್ಲ ಅವರು ಇಲ್ಲ. ಏನೋ ದೇವಸ್ಥಾನಕ್ಕೆ ಬಾ ಅಂದರೆ ಬರ್ತಾರೆ, ಅದು ತುಂಬ ಬೇಜಾರು ಮಾಡ್ಕೊಂಡು ದೇವಸ್ಥಾನಕ್ಕೆಲ್ಲ ಬರ್ತಾರೆ. ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಬರೋದು ಈ ಥರದ್ದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಆಗಿದ್ದಾಗ ನಾನು ಇದೆಲ್ಲ ರೆಡಿ ಮಾಡೋದಕ್ಕೆ, ಲಕ್ಷ್ಮಿ ಕೂರ್ಸೋದಕ್ಕೆ, ಇದಕ್ಕೆಲ್ಲ ಹೆಲ್ಪ್ ಕೇಳಿದರೆ ಅವ್ರು ಮಾಡಲ್ಲ, ನಿದ್ದೆಗೆಟ್ಟು ಎಲ್ಲ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಯಾಕೆ ರಿಸ್ಕ್ ತೊಗೋಬೇಕು, ನೋಡೋಣ ಬಿಡೋದು, ಸ್ವಲ್ಪ ದೊಡ್ಡನಾಗಲಿ ಆಮೇಲೆ ಬೇಕಾದ್ರೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾನು ಜಾಸ್ತಿ ಏನು ರಿಸ್ಕ್ ತೊಗೊಂಡು ಏನು ಮಾಡೋದಕ್ಕೆ ಹೋಗಲ್ಲ. ಆದರೆ ವರಮಹಾಲಕ್ಷ್ಮಿ ಕೂರಿಸಿದ್ರೆ ಯಾವ ಟೈಮಲ್ಲಿ ಪೂಜೆನ ಮಾಡ್ತಾರೆ ಆವಾಗಲೇ ನಾನು ಕೂಡ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆಲ್ಲ ರೆಡಿ ಮಾಡಿ ಪೂಜೆನ ಮುಗಿಸ್ಬಿಡ್ತೀನಿ. ಆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಸೊ ಅದೇ ಟೈಮಲ್ಲೇ ನಾನು ಮಾಡಿ ಮುಗಿಸ್ಬಿಡ್ತೀನಿ. ನೋಡೋಣ ಯಾವ ವರ್ಷ ನಮಗೆ ಟೈಮ್ ಕೂಡ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಅಂತ ನೋಡೋಣ. ನಾನು ಸಿಂಪಲಾಗಿ ನಾರ್ತ್ ಸೈಡೆಲ್ಲ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಹಾಗೆ ಗಣಪತಿದು ಮಣ್ಣಿಂದಾಗಿರ್ಬೋದು ಅಥವಾ ಬೆಳ್ಳಿದಾಗಿರ್ಬೋದು ಇಟ್ಟು ಪೂಜೆನ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಲಕ್ಷ್ಮಿ ಹಾಗೆ ಗಣಪತಿದು ಬೆಳ್ಳಿದೇ ಇದೆ, ನಮ್ಮ ಅತ್ತೆ ಇಟ್ಟಿದ್ದಾರೆ. ಸೊ ನಾನು ದೀಪಾವಳಿ ಹಬ್ಬದಲ್ಲೆಲ್ಲ ಏನು ಇಟ್ಬಿಟ್ಟು ಮಾಡ್ತೀನಿ ಅದನ್ನೇ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಲಕ್ಷ್ಮಿ ಮತ್ತು ಗಣಪತಿ ಇದೆಯಲ್ಲ ಬೆಳ್ಳಿದು, ಅದನ್ನೇ ಇಟ್ಬಿಟ್ಟು ಪೂಜೆನ ಮಾಡ್ಕೊತೀನಿ. ಸಿಂಪಲಾಗಿ ಅಷ್ಟೇ. ದೀಪಾವಳಿಲೂ ಕೂಡ ಅದೇ ರೀತಿ ಮಾಡೋದು, ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡೋದು. ಏನಪ್ಪ ಇನ್ನೊಂದಂತಂದರೆ ವರಮಹಾಲಕ್ಷ್ಮಿ ಹಬ್ಬನ ಒಂದು ವರ್ಷ ಮಾಡಿ ಲಕ್ಷ್ಮಿನ ಕೂರಿಸಿದ್ರೆ ಮತ್ತೆ ಅದನ್ನು ಬಿಡೋ ಆಗಿಲ್ಲ, ವರ್ಷ ನಾವು ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಸೊ ಒಂದು ಕರೆಕ್ಟಾಗಿ ನೋಡಿ ಸ್ಟಾರ್ಟ್ ಮಾಡೋಣ, ಬಿಡದೇ ಇರೋ ರೀತಿ ಅನ್ನೋದೊಂದು ನನ್ನ ಆಸೆ. ಆಮೇಲೆ ದೇವ್ರೇನು ಹೇಳಿಲ್ಲ ಅಲ್ಲ, ಇದೇ ರೀತಿ ಪೂಜೆ ಮಾಡ್ಬೇಕು, ನೀವು ಇದೇ ರೀತಿಯೇ ನನಗೆ ಮಾಡಬೇಕು ಅನ್ನೋದೇನಿಲ್ಲ. ನಮ್ಮ ಮನಸ್ಸನ್ನ ಶುದ್ಧಿಯಾಗಿ ಇಟ್ಕೊಂಡು, ನಮ್ಮ ಮನೇನ ಕ್ಲೀನಾಗಿ ಇಟ್ಕೊಂಡು ಪೂಜೆನ ಮಾಡಿದ್ರೆ ಸಾಕು, ದೇವರು ಒಪ್ಕೊಳ್ಳುತ್ತೆ. ನಾವು ಯಾವುದೇ ರೀತಿ ಮಾಡಿದ್ರೂ ಸಹ ನಮ್ಮ ಹತ್ರ ಒಂದು ಇದೆಯೋ ಇಲ್ವೋ ಅದು ಏನು ಬರಲ್ಲ ಪ್ರಶ್ನೆ. ನಾವು ಶುದ್ಧಿಯಾಗಿದ್ದು ಮಾಡಿದ್ರೆ ಅಷ್ಟೇ ನಮಗೆ ಸಮಾಧಾನ. ನನಗೆ ಅದೊಂದು ನಂಬಿಕೆ ಇದೆ. ನಾನು ಪೂಜೆ ಮಾಡೋದಿದ್ರೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ಆದಮೇಲೆ ನಾನು ಬ್ರೇಕ್ಫಾಸ್ಟ್ನ ಮಾಡ್ತೀನಿ. ದೇವ್ರು ಹೇಳಿಲ್ಲ ನೀವು ಹೊಟ್ಟೆ ಹಸಿವ್ಕೊಂಡು ಮಾಡಿ ಅಂತ, ಬಟ್ ಏನೋ ಗೊತ್ತಿಲ್ಲ ನನಗೊಂಥರ ಸಮಾಧಾನ. ನಾನು ಪೂಜೆ ಮಾಡ್ತೀನಿ ಅಂದರೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಆದಮೇಲೆ ನನಗೆಲ್ಲ ತಿನ್ನಬೇಕು. ಸೊ ನಂದು ಆ ಥರ ಮೈಂಡು ಅಂತ ಹೇಳ್ಬೋದು. ನನಗೆ ಪೂಜೆ ಮಾಡಿದ್ರೆ ನೀಟಾಗಿ ಮಾಡಬೇಕು, ಇಲ್ಲಾಂದರೆ ಮಾಡೋದೇ ಬೇಡ, ಅವತ್ತಾಗಲ್ವಾ ಬಿಟ್ಬಿಡಿ ಬೇಕಿದ್ರೆ. ಬಟ್ ಏನಂದರೆ ಮಾಡಿದ್ರೆ ನೀಟಾಗಿ ಮಾಡಬೇಕು, ಅದೊಂದೇ ನನಗೆ ಇರೋದು. ಆಮೇಲೆ ನಾನು ದುವಿಕ್ ಹಿಂಗೆ ಟಿ ವಿ ನೋಡಿಕೊಂಡು ನನ್ನ ತಮ್ಮ ಎಲ್ಲ ಕೂತ್ಕೊಂಡಿದ್ವಿ. ಅವನು ಹಂಗೆ ಸುಮ್ಮನೆ ಅವನೇ ವಿಡಿಯೋ ಮಾಡಿದ್ದಾನೆ, ನಾನು ನೋಡೇ ಇಲ್ಲ ಅವನ ಕಡೆಗೆ, ಅವ್ನ ಪಡಿಗೆ ಅವ್ನು ಮಾಡಿದ್ದ. ಅದಾದಮೇಲೆ ನಾನು ನಮ್ಮ ಅಪಾರ್ಟ್ಮೆಂಟಲ್ಲಿ ಆಂಟಿ ಅಂತ ಹೇಳಿದ್ನಲ್ಲ, ಅವ್ರು ಇದ್ದಿದ್ದ ಏರಿಯಾದಲ್ಲಿ ಅಲ್ಲೇ ಅವ್ರ ಮಗಳೆಲ್ಲ ಇದ್ದಾರೆ. ಸೊ ಅವ್ರ ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ತೀವಿ ಬನ್ನಿ ಅಂತ ಹೇಳಿದರು. ಸೊ ಮಧ್ಯಾಹ್ನನೇ ಅಲ್ಲಿಗೆ ಹೋಗಿದ್ವಿ. ಅವ್ರ ಮನೆಯಲ್ಲಿ ಈ ರೀತಿ ಲಕ್ಷ್ಮಿನ ಕೂರಿಸಿದ್ರು, ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು. ದುಬಿಕ್ನ ಇಲ್ಲಿ ಕೈ ಮುಗಿಯೋ ಒಂದು ಫೋಟೋ ತೆಗಿತೀನಿ ಅಂತ ಅಂದರೆ ಅವನು ಕೈ ಮುಗಿ ಅಂದರೆ ಅವ್ನು ಗೊತ್ತಲ್ಲ, ಅವನು ಏನೇನಾದ್ರು ಆಡ್ತಾ ಇರ್ತಾನೆ, ಅಂತ ನಿಲ್ಲಲ್ಲ, ಕೈ ಏನೇನೋ ಮಾಡ್ತಾ ಇರ್ತಾನೆ, ಆ ಥರ ಮಾಡ್ಕೊಂಡು ಆಡ್ತಾಯಿದ್ದ. ಆಂಟಿ ಆಮೇಲೆ ಕೈ ಹಿಡಿಸಿ ಮುಗಿಸ್ತಾ ಇದ್ರು, ಅವನು ಮುಗಿತಾ ಇರಲಿಲ್ಲ. ಆಮೇಲೆ ಕೈಯಲ್ಲಿ ಆಟೆಲ್ಲ ಮಾಡಿಕೊಂಡು ಆಟ ಆಡ್ಕೊಂಡಿದ್ದ. ಆಮೇಲೆ ಯಾರ್ಯಾರು ಅರ್ಶಿನ ಕುಂಕುಮಕ್ಕೆಲ್ಲ ಬಂದಿದ್ದರು ಸಂಜೆ. ಸೊ ಮನೆ ಹತ್ರದವರೆಲ್ಲ ಬರ್ತಾರಲ್ಲ, ಅವ್ರಿಗೆಲ್ಲ ಅರ್ಶಿನ ಕುಂಕುಮನ ಕೊಡ್ತಾಯಿದ್ರು. ಹಾಗೆ ನಮಗೂ ಕೂಡ ಅರ್ಶಿನ ಕುಂಕುಮನೆಲ್ಲ ಕೊಟ್ಟರು. ನಾವು ಅಲ್ಲಿ ಅರ್ಶಿನ ಕುಂಕುಮನ ತೊಗೊತಾ ಇದ್ವಿ. ಅಲ್ಲಿ ಮನೆಗೆ ಬಂದವರೆಲ್ಲ ನಮ್ಮ ಮನೆಗೂ ಬನ್ನಿ ಅಂತ ತುಂಬ ಚೆನ್ನಾಗಿ ಕರೀತಾಯಿದ್ರು ಅರ್ಶಿನ ಕುಂಕುಮಕ್ಕೆ. ಸೊ ಹಾಗೆ ಎಲ್ಲರ ಮನೆಗೂ ಹೋಗಿ ಬರೋಣ ಅರ್ಶಿನ ಕುಂಕುಮಕ್ಕೆ ಅಂದ್ಬಿಟ್ಟು ನಾವು ಕೂಡ ಎಲ್ಲರೂ ಹೋದ್ವಿ. ಯಾರು ಅಂತ ಗೊತ್ತಿಲ್ಲ, ಬಟ್ ಅರ್ಶಿನ ಕುಂಕುಮಕ್ಕೆ ಕರೆದಾಗ ಹೋಗಬೇಕಲ್ಲ, ಸೊ ಬರಲ್ಲ ಅಂತ ಹೇಳೋದಕ್ಕಾಗಲ್ಲ.
ಸೊ ಹಾಗಾಗಿ ಎಲ್ಲರೂ ಕೂಡ ಅರ್ಶಿನ ಕುಂಕುಮಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಹೋದೆ. ನಂಗೆ ಅಲ್ಲಿ ಹೇಳ್ಬೇಕಂದ್ರೆ ಯಾರೂ ಪರಿಚಯ ಇಲ್ಲ. ಆಂಟಿ ಅವ್ರು ಇದ್ದಿದ್ದ ಏರಿಯಾ ಅಂತೆ, ಅಲ್ಲೇ ಅವ್ರ ಮಗಳೂ ಇರೋದು. ಅವ್ರ ಮಗಳು ಒಬ್ಬಳೇ ಪರಿಚಯ ಇದ್ದಿದ್ದು. ಬಟ್ ಅವರೇ ಹೇಳಿದ್ರು, ಏನಾಗಲ್ಲ ಬಾ ಕಾವ್ಯ, ಪರಿಚಯ ಇಲ್ಲ ಅಂದರೆ ಏನೋ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ, ಅರ್ಶಿನ ಕುಂಕುಮ ಬೇಡ ಅಂತ ಅನ್ಬಾರ್ದು ಅಂದ್ಬಿಟ್ಟು ಅವರೇನೆ ಕರ್ಕೊಂಡು ಹೋಗಿದ್ರು. ತುಂಬ ಜನದ ಮನೆಗೆ ಹೋಗಿದ್ವಿ ನಾವಂತೂ. ಅಲ್ಲಿ ಒಂದು 10-15 ಮನೆಗೆ ಹೋಗಿದ್ವಿ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳ್ಬೋದು. ಸುತ್ತಿ ಸುತ್ತಿ ಕಾಲೆಲ್ಲ ನೋವು ಬಂದ್ಬಿಡ್ತು. ಒಂದೊಂದು ಮನೆಗಳಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಲಕ್ಷ್ಮಿನ ಕೂರಿಸಿದ್ರು. ನಮಗಂತೂ ಕಣ್ಣು ತುಂಬಿಸ್ಕೊಂಡು ತುಂಬಾ ಖುಷಿ ಆಗೋಯಿತು ಲಕ್ಷ್ಮಿಗಳನ್ನ ನೋಡಿ. ತುಂಬಾ ಚೆನ್ನಾಗಿ ಮಾಡಿದರು ಒಂದೊಂದು ಮನೇಲಿ ಅಂತ ಹೇಳ್ಬೋದು. ಮತ್ತು ಇಲ್ಲೊಂದು ಮನೆಗೆ ಬಂದಿದ್ವಿ, ಓನರ್ ಅಂತೆ ಇವರು. ಇಷ್ಟು ಫ್ರೀಯಾಗಿ ಮನೇನ ಕಟ್ಕೊಂಡಿದ್ದಾರೆ ಅಂದರೆ, ಬ್ಯಾಂಗ್ಳೂರಲ್ಲಿ ಒಂದೊಂದು ಅಡಿಗೂ ನಾವು ದುಡ್ಡು ಕೊಟ್ಟು ತಗೋತೀವಿ. ಬಟ್ ಇವರು ಎಷ್ಟು ಜಾಗ ಬಿಟ್ಟು ಮನೇನ ಕಟ್ಕೊಂಡಿದ್ದಾರೆ ಅಂದರೆ, ನಾನು ಅದೇ ಅಂತಿದ್ದೆ, ಬೆಂಗಳೂರಲ್ಲಿ ಈ ಥರ ಎಲ್ಲ ಮನೆ ಕಟ್ಟೋದಕ್ಕಾಗುತ್ತೆ ಇಷ್ಟು ಜಾಗ ಬಿಟ್ಟು? ಎಲ್ಲ ರೆಂಟು ಅದು ಇದು ಅಂತ, ಆ ರೆಂಟ್ ಪರ್ಪಸ್ ಬೇಕು ಅದು ಇದು ಅಂತ ಮಾಡ್ಕೊತಾರೆ. ಬಟ್ ಅವರು ಎಷ್ಟು ಫ್ರೀಯಾಗಿ ಮುಂದೆ ಎಲ್ಲ ಜಾಗ ಬಿಟ್ಕೊಂಡು ಮನೇನ ಕಟ್ಟಿದ್ರು ಅಂದರೆ, ಹಾಗಾಗಿ ಸೊ ಅದನ್ನು ಒಂದು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ನೀವು ಲಕ್ಷ್ಮಿನ ನೋಡ್ತಾ ಇರ್ಬೋದು. ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮಿ ಎರಡನ್ನೂ ಕೂರಿಸಿದ್ರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅವ್ರ ಮಗ ಅಂತೆ ಮಾಡಿದ್ದು, ಆಂಟಿ ಹೇಳ್ತಾಯಿದ್ರು, ನನ್ನ ಮಗನೇ ಎಲ್ಲ ರೆಡಿ ಮಾಡಿರೋದು ಅಂತ. ಸೊ ಅಲ್ಲೂ ಕೂಡ ಅರ್ಶಿನ ಕುಂಕುಮನ ತೊಗೊಂಡ್ವಿ. ತುಂಬ ಮನೆಗೆ ಹೋಗಿದ್ವಿ. ಬಟ್ ನಾನು ಅಷ್ಟೊಂದೆಲ್ಲ ಎಲ್ಲರದು ಕೂಡ ವೀಡಿಯೋಸ್ನ ನಾನು ತೊಗೊಳೋದಕ್ಕೆ ಹೋಗಲಿಲ್ಲ. 1-2-3 ಈ ರೀತಿ ವೀಡಿಯೋಸ್ನ ಮಾಡ್ಕೊಂಬಂದೆ. ಅಷ್ಟೊಂದು ಜನ ಮನೆಗೆ ಹೋಗಿದ್ದೀನಿ, ಯಾವ್ದು ವೀಡಿಯೋಸ್ ಮಾಡೋದು ಯಾವ್ದು ಬಿಡೋದು ಅಂತಲೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಆಮೇಲೆ ಅವ್ರ ಮನೆಯಲ್ಲಿ ನಾಯಿನ ಸಾಕಿದ್ರು. ಅದು ಬಗ್ಲುತ್ತಾ ಇತ್ತು. ಆವಾಗ ದುವಿಗೆ ಹೋಗ್ತಿದ್ದಾನು ವಾಪಸ್ ಬಂದು ನೋಡ್ತಾ ಇದ್ದ ನಾಯಿನ. ಸೊ ಅದನ್ನು ಒಂದಾಗೆ ಕ್ಲಿಪ್ನ ತೊಗೊಂಡೆ. ಆಮೇಲೆ ಇನ್ನೊಬ್ಬರು ಮನೆಗೆ ಹೋಗಿದ್ವಿ, ಅಲ್ಲೂ ಕೂಡ ಲಕ್ಷ್ಮಿನ ಕೂರಿಸಿದ್ರು. ನನ್ನ ಮನೇಲಿ ಒಂದೊಂಥರ ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಅಷ್ಟೊಂದು ಮನೆಗೆಲ್ಲ ಹೋಗಿದ್ವಿ, ಅಷ್ಟೊಂದು ಲಕ್ಷ್ಮಿಗಳನ್ನೆಲ್ಲ ನೋಡಿದ್ವಿ. ಆಮೇಲೆ ಇನ್ನೊಂದು ಮನೆಗೆ ಅರಿಶಿನ ಕುಂಕುಮಕ್ಕೆ ಅಂತ ಹೋಗಿದ್ವಿ. ಅರಿಶಿನ ಕುಂಕುಮಕ್ಕೆ ಹೋದಾಗ ಅಲ್ಲಿ ಅವರು ಆಮೇಲೆ ಇಟ್ಟಿದ್ರು ಸೆಂಟ್ರ್ ಟೇಬಲ್ ಮೇಲ್ಗಡೆ. ನಾವು ಅದಕ್ಕೆ ಕೇಳಿದ್ವಿ, ಇದು ಎಲ್ಲಿಂದ ಎಲ್ಲಿ ತೊಗೊಂಬಂದ್ರಿ ಏನು ಅಂತ. ಅದು ತೊಗೊಳಂಗಿಲ್ವಂತೆ, ಸಿಗಬೇಕಂತೆ, ಸಿಕ್ಕಿದ್ರೆ ತುಂಬಾ ಅದೃಷ್ಟ ಅಂತೆ. ಅವ್ರ ಮನೆಯವ್ರಿಗೆ ಏನೋ ಸಿಕ್ಕಿತ್ತಂತಲ್ಲಿ. ಸೊ ಅವ್ರು ತೊಗೊಂಬಂದು ಸಾಕ್ತಾಯಿದ್ರು. ಅದೆಷ್ಟು ಚೆನ್ನಾಗಿ ಕೆಳಗಡೆ ಬಿಟ್ಟು ತೋರಿಸ್ತೀನಿ ಅಂದ್ಬಿಟ್ಟು ಅವ್ರು ತೋರಿಸಿದ್ರು. ಅದೆಷ್ಟು ಚೆನ್ನಾಗಿ ಹೋಗ್ತಾಯಿತ್ತು ಅಂದರೆ, ನೀವು ನೋಡ್ಬೋದು ಕತ್ತೆಲ್ಲ ತುಂಬ ಉದ್ದ ಮಾಡಿ ಎಲ್ಲ ಹಿಂಗೆ ತೋರಿಸ್ತಿತ್ತು. ಮತ್ತು ನಾವು ಯಾವ ಕಡೆ ಮಾತಾಡ್ತೀವಿ ಆ ಕಡೆಗೆ ತಿರುಗೋದು. ಅದು ಅಬ್ಸರ್ವ್ ಮಾಡ್ತಿತ್ತು ಅಂತಲೇ ಹೇಳ್ಬೋದು. ನಮ್ಮ ಮಾತುಗಳನ್ನೆಲ್ಲ ನಾವು ಯಾವ ಕಡೆ ಮಾತಾಡ್ತೀವಿ ಆ ಕಡೆ ಎಲ್ಲ ಅಬ್ಸರ್ವ್ ಮಾಡಿ ತಿರುಗಿ ನೋಡ್ತಿತ್ತು. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಕತ್ತೆಲ್ಲ ಹೆಂಗೆ ಉದ್ದ ಮಾಡಿ ಹೆಂಗೆ ತಿರುಗುತ್ತೆ. ನಾವು ಯಾವ್ಯಾವ ಕಡೆ ಮಾತಾಡ್ತೀವಿ ಆ ಕಡೆ ಎಲ್ಲ ತಿರುಗಿ ನೋಡ್ತಿತ್ತು. ಏನೋ ಒಂಥರ ಚೆನ್ನಾಗಿತ್ತು. ಇದು ಸಿಕ್ಕಿದ್ರೆ ತುಂಬಾ ಒಳ್ಳೆಯದಂತೆ. ತೊಗೊಂಬರ್ಬಾರ್ದಂತೆ ನಾವೇನೆ. ನಮಗೇನಾದರೂ ಸಿಕ್ಕಿದ್ರೆ ಅದೃಷ್ಟ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಸಿಕ್ಕಿತ್ತು ಅಂದ್ಬಿಟ್ಟು ಅವರು ಸಾಕೊಂಡಿದ್ರು, ಆ ಸೆಂಟ್ರ್ ಟೇಬಲ್ ಮೇಲೆ ಇಟ್ಟಿದ್ರು. ಹಾಗೆ ಅದನ್ನು ಕೂಡ ಒಂದು ಕ್ಲಿಪ್ ತಗೊಂಡೆ. ಚೆನ್ನಾಗಿತ್ತಲ್ಲ, ಅದು ಚೆನ್ನಾಗಿ ನೋಡ್ತಾ ಇತ್ತು ನಾವು ಮಾತಾಡೋದೆಲ್ಲನೂ. ಸೊ ಹಾಗಾಗಿ ನಾನು ಒಂದು ಕ್ಲಿಪ್ಪನ್ನು ತಗೊಂಡೆ. ಅದಾದಮೇಲೆ ಇನ್ನೂ ತುಂಬ ಮನೆಗಳಿಗೆ ಹೋಗಿದ್ವಿ ಅರಿಶಿನ ಕುಂಕುಮಕ್ಕೆ. ಮತ್ತು ಅವರು ಕೂಡ ಇಲ್ಲಿ ಆಂಟಿ ಮಗಳು ಮನೆಗೆ ಎಲ್ಲರೂ ಕೂಡ ತುಂಬ ಜನ ಬಂದಿದ್ದರು ಅಂತಲೇ ಹೇಳ್ಬೋದು. ಎಲ್ಲ ಅರಿಶಿನ ಕುಂಕುಮ ತೊಗೋತಾಯಿದ್ರು. ಆ ಆಂಟಿ ಮೊಮ್ಮಗಳು ಅದು ವೀಡಿಯೋಸ್ನೆಲ್ಲ ಮಾಡ್ತಾಯಿದ್ಲು. ಆಂಟಿ ನಾನು ವೀಡಿಯೋಸ್ ಮಾಡ್ತೀನಿ ಆಂಟಿ, ಯಾರ್ಯಾರೆಲ್ಲ ಬರ್ತಾರೆ ಅದನ್ನೆಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ಲು. ನೀವಿಲ್ಲಿ ನೋಡ್ತಾ ಇರ್ಬೋದು. ಏನೋ ಒಂಥರ ಚೆಂದ ಅನಿಸುತ್ತಲ್ಲ. ನಮ್ಮ ಹೆಣ್ಮಕ್ಳಿಗಂತೂ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಇಷ್ಟ ಆಗುತ್ತಲ್ಲ. ರೆಡಿ ಆಗೋದಾಗಿರ್ಬೋದು, ಅಥವಾ ಬೇರೆಯವ್ರ ಮನೆಗೆಲ್ಲ ಹೋಗಿ ಅರಿಶಿನ ಕುಂಕುಮ ತೊಗೊಂಬರೋದಾಗಿರ್ಬೋದು, ತುಂಬಾ ಖುಷಿ ಕೊಡುತ್ತೆ ನಮ್ಮ ಮನಸ್ಸಿಗೆ ಅಂತ ಹೇಳ್ಬೋದು. ನನಗೂ ತುಂಬ ಆಸೆ ಇದೆ ವರಮಹಾಲಕ್ಷ್ಮಿನೆಲ್ಲ ಕೂರಿಸಿ ಮಾಡಬೇಕು ಅನ್ನೋದು. ನೋಡೋಣ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ. ನಮ್ಮ ಮನೆಯಲ್ಲಿ ಬೆಳ್ಳಿ ಐಟಮ್ಸು ಕೂಡ ತುಂಬಾ ಇದೆ ಪೂಜೆಗೆ ರೆಡಿ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ. ನನ್ನ ಫ್ರೆಂಡೆಲ್ಲ ಹೇಳ್ತಾ ಇರ್ತಾಳೆ, ನೀನು ಆರಾಮಾಗಿ ಮಾಡ್ಬೋದು ಕಣೆ ವರಮಹಾಲಕ್ಷ್ಮಿ ಹಬ್ಬನ, ಎಲ್ಲ ಐಟಮ್ಸು ಇದೆ ನಿಮ್ಮ ಮನೆಯಲ್ಲಿ ಅಂತ. ಬಟ್ ಏನೋ ಗೊತ್ತಿಲ್ಲ, ನಾನೇ ಬೇಡ, ಸ್ಟಾರ್ಟ್ ಮಾಡಿದರೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ಸೊ ಹಾಗಾಗಿ ನಾನು ಇನ್ನೂ ಸ್ಟಾರ್ಟ್ ಮಾಡೋಕ್ಕೆ ಮುಂದೆ ಬಂದಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ನಾನು ಮಧ್ಯಾಹ್ನನೇ ಹೋಗ್ಬಿಟ್ಟಿನಲ್ಲ ಆಂಟಿ ಮಗಳ ಮನೆಗೆ, ಅಲ್ಲೇ ಊಟ ಮಾಡ್ಕೊಂಡ್ವಿ ನಾವು. ಇಲ್ಲಿ ವಿಜಯ್ ಮತ್ತು ನನ್ನ ತಮ್ಮ ಇಬ್ಬರು ಮನೆಯಲ್ಲಿದ್ದರು. ಅವರು ಒಬ್ಬಟ್ಟು ಹೋಳಿಗೆ ಊಟನೆಲ್ಲ ತರಿಸ್ಕೊಂಡು ತಿನ್ಕೊಂಡಿದ್ರು ಮಧ್ಯಾಹ್ನನೇ. ಒಬ್ಬಟ್ಟಿತ್ತು ನಾನು ಸಂಜೆ ಬಂದಾಗ. ಸೊ ನಾನು ನೋಡ್ತಾ ಇದ್ದೆ ಟೇಸ್ಟ್ ಮಾಡಿ ಯಾವ ರೀತಿ ಇದೆ ಅಂತ. ಆನ್ಲೈನಲ್ಲೇ ನಾವು ತರಿಸ್ಕೊಳ್ಳೋದು ಜಾಸ್ತಿ. ನಾವು ಜಾಸ್ತಿ ಅಡುಗೆ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಹಬ್ಬಗಳಲ್ಲಿ. ಸಿಂಪಲ್ ಹಬ್ಬ ಮಾಡ್ತೀವಲ್ಲ ಆವಾಗ ಈ ರೀತಿ ತರಿಸ್ಕೊಬಿಡ್ತೀವಿ. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.